ನಮಸ್ಕಾರ ರೀ, ಎಲ್ಲರೂ ಹೆಂಗದಿರಿ ಅನ್ಕೋತ ಇವತ್ತಿನ ವಿಷಯ ಏನಪ್ಪಾ ಅಂದ್ರೆ ನಿನ್ನೆ ನಡೆದ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಬಗ್ಗೆ ಹೇಳಕ್ ಬಂದತ್ರಿ. ಮ್ಯಾಚ್ ಅನ್ಕ ನೋಡ್ಬೇಕ್ರಿ ಹೆಂಗ ಆಡ್ರು ಹೆಂಗಿಲ್ಲ ನಮ್ಮ ಇಂಡಿಯಾದವರು. ಬಾಲಿಂಗ್ ಚಲೋ ಮಾಡ್ರು, ಅದ್ರೊಳಗೆ ಬ್ಯಾಟಿಂಗ್ ಚಲೋ ಆಡ್ರು. ಅದ್ರೊಳಗೆ ನಮ್ಮ ಕೊಹ್ಲಿ ಅವ್ರ ಸೆಂಚುರಿ ಕೂಡ ಇದ್ರೊಳಗೆ ಇನ್ವಾಲ್ವ್ ಆಗೈತಿ. ಅದಕ್ಕೆ ಇಂಥ ಮ್ಯಾಚ್ಗಳನ್ನ ಒಬ್ಬರ ಕೂತು ನೋಡುದು ಅಟ್ ಸರಿ ಕಾಣಂಗಿಲ್ಲ. ಅದಕ್ಕೆ ಒಂದು ದೊಡ್ಡ ಟಿವ್ಯಾಗ ನೋಡ್ರ ಆ ಒಂದು ಮ್ಯಾಚಿನ ಒಂದು ಲೆವೆಲ್ ಬೇರೆ ಇರ್ತೈತ್ರಿ. ಅಂದ್ರೆ ಅಟ್ ಹೌಸ್ ಆಗಿ ನೋಡ್ಬೋದು ನಾವು. ಬರ್ರಿ ಮ್ಯಾಚ್ ಹೆಂಗೈತಿ ಏನೇನಾಯ್ತು ಅದ್ ಸ್ವಲ್ಪ ಚುಟುಕ್ ನೋಡ್ಕೊಂಡ್ ಬರೋಣ್ರಿ. ಮ್ಯಾಚ್ ಟಾಸ್ ಶುರು ಆತ್ರಿ. ಟಾಸ್ ಯಾರ್ ಗೆದ್ರಪ್ಪ ಅಂದ್ರ ಪಾಕಿಸ್ತಾನದವ್ರು ಗೆದ್ರಿ. ಸತತ ಎಷ್ಟೋ ವರ್ಷಗಳ ಕಾಲ ಮತ್ತ ನಮ್ಮ ಇಂಡಿಯಾ ಟಾಸ್ ಸೋತೈತ. ಹಂಗ ಅವರು ಮೊದಲಿಗೆ ಆಯ್ಕೆ ಮಾಡ್ಕೊಂಡಿದ್ದೇನಪ್ಪಾ ಅಂದ್ರೆ ಬ್ಯಾಟಿಂಗ್. ಬ್ಯಾಟಿಂಗ್ ಆಡಾಕ ಪಾಕಿಸ್ತಾನದವ್ರು ಬಂದ್ರು. ಅದ್ರೊಳಗ ಮೊದಲಿಗೆ ನಮ್ಮ ಬೌಲರ್ಗಳು ಚಲೋ ಬಾಲ್ ಹಾಕಿ ಲಗುಟ ಒಂದ್ 2 ವಿಕೆಟ್ ತೆಗದ್ರಿ. ವಿಕೆಟ್ ತೆಗೆದ ಬಳಿಕ 3ನೇ ವಿಕೆಟ್‌ಗ ಅವ್ರಿಗೆ ಒಂದ್ ಚಲೋ ಪಾರ್ಟ್ನರ್‌ಶಿಪ್ ಆತ್ರಿ. ಪಾರ್ಟ್ನರ್‌ಶಿಪ್ ಆಗಿ ಅವರು ಹಂಗಟ ಹಿಂಗಟ ಮಾಡಿ ಆ ಕಡೆ ಬಡಿ ಈ ಕಡೆ ಬಡಿ ಅಟ್ ಬಡದ ಅವ್ರ ಸ್ಕೋರ್ 241 ರನ್‌ಗೆ ಆಲ್ ಔಟ್ ಆದ್ರಿ. ಇನ್ನೊಂದು 3 ಬಾಲ್ ಇದ್ದುರಿ ಅನ್ನೋದ್ರೊಳಗಾಗಿ ಆಲ್ ಔಟ್ ಆದ್ರಿ. ಇಲ್ಲಿ ನಮ್ಮ ಕುಲ್ದೀಪ್ ಯಾದವ್ ಒಂದು 3 ವಿಕೆಟ, ಹಾರ್ದಿಕ್ ಪಾಂಡ್ಯ ರೀ 2 ವಿಕೆಟ, ಹಂಗ ಜಡೇಜಾ ಒಂದು ಮತ್ತ ರಾಣಾ 1 ವಿಕೆಟ್ ತಕೊಂಡ್ರಿ. ಹಂಗ 2 ರನ್‌ಔಟ್‌ನು ಇದ್ರೊಳಗ ಶಾಮಿಲ್ ಅದಾವ್ರಿ. ಹಿಂಗಾಗಿ ಅವ್ರು ಚಲೋ ಬ್ಯಾಟ್ಸ್ಮನ್ ಒಬ್ಬ ಏನೋ ಹಾಫ್ ಸೆಂಚುರಿ ಮಾಡ್ಕೊಂಡ್ರು. ಅವ್ರದೊಂದು ಸ್ಕೋರ್ ಎಲ್ಲಿಗೆ ಬಂದಿತ್ತಪ್ಪ ಅಂದ್ರೆ 241 ರನ್‌ಗೆ ಆಲ್ ಔಟ್ ಆದ್ರಿ ಅವ್ರು. ಇನ್ನು ಬತ್ ನೋಡ್ರಿ ನಮ್ಮ ಇಂಡಿಯಾದು. ಮೊದಲಿಗೆ ಬಂದಿದ್ದು ಓಪನರ್ ಯಾರಪ್ಪಾ ಅಂದ್ರ ರೋಹಿತ್ ಶರ್ಮಾ ಮತ್ತ ಶುಭ್ಮನ್ ಗಿಲ್ ಬಂದ್ ಆಡಾಕತ್ತಿದ್ರು. ರೋಹಿತ್ ಶರ್ಮಾ ಅವ್ರು ಸ್ಟಾರ್ಟಿಂಗ್ ಮಾಡಿದ್ರು. ಆದ್ರೆ ಏನಾತೋ ಏನೋ ಔಟ್ ಆಗಿಬಿಟ್ರು. ಡೈರೆಕ್ಟ್ ಬೋಲ್ಡ್ ಔಟ್ ಆದ್ರು. ಆಮೇಲೆ ಬಂದಿದ್ದ ನೋಡ್ರಿ ವಿರಾಟ್ ಕೊಹ್ಲಿ. ಒಂದು ಹುಲಿ 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 ಅತಾರ್ರಿ ಅವ್ರಿಗೆ. ಕೊಹ್ಲಿ ಬಂದ್ ಆಡಾಕತ್ತಿದ್ರು. ಮೊದ್ಲ ಪಾರ್ನ್ಯಾಗ್ ಇದ್ದಿದ್ದಿಲ್ಲ ಅವ್ರು. ಸತತ ಎಷ್ಟೋ ಮ್ಯಾಚ್‌ಗಳಿಂದ ಹಂಗ ಪಾರ್ನ್ಯಾಗ್ ಇದ್ದಿದ್ದಿಲ್ಲ. ಲಘುಟ ಔಟ್ ಆಗಿ ಹೊಂಟಿದ್ರು. ಹಂಗ ವಿರಾಟ್ ಕೊಹ್ಲಿ ಮತ್ತು ಶುಭ್ಮನ್ ಗಿಲ್ ಇಬ್ಬರು ನಡಬಾರ್ಕ ಒಂದ್ ಚಲೋ ಪಾರ್ಟ್ನರ್‌ಶಿಪ್ ತಯಾರಾತ್ರಿ. ತಯಾರಾಗೋದ್ರೊಳಗ ಏನಾತು ಶುಭ್ಮನ್ ಗಿಲ್ ಅವ್ರು ವಿಕೆಟ್ ಬಿತ್ರಿ. ಅದನ್ನು ವಿಕೆಟ್ ಒಗದಾರ ಅವರು ಸ್ಪಿನ್ನರ್. ಆ ಶುಭ್ಮನ್ ಗಿಲ್ ಅವ್ರು ವಿಕೆಟ್ ಬೀಳನ ಸ್ಪಿನ್ನರ್ ಅವ್ರ ರಿಯಾಕ್ಷನ್ ನೋಡ್ಬೇಕ್ರಿ ಹೆಂಗ್ ಕೊಟ್ರ ಅವ. ಸದ್ಯ ಏನ್ ಮ್ಯಾಚ್ ನಾವ ಗೆಲ್ತೀವಿ ಅನ್ನೋ ರೀತಿ ಒಂದ್ ರಿಯಾಕ್ಷನ್ ಕೊಟ್ಟಿದ್ರಿ ಅವ. ಒಂದ್ ರೀತಿ ರಿಯಾಕ್ಷನ್ ಕೊಟ್ಟಿದ್ದ. ಅದ್ ಏನಾಕತೋ ಏನೋ ಪಾಕಿಸ್ತಾನ ಆಗ್ಲಿ ಅಥವಾ ಚೇಸಿಂಗ್‌ದಾಗ ಕೊಹ್ಲಿ ಅವ್ರಿಗೆ ಹೆಚ್ಚ್ ಶತಕದು ಚೇಸಿಂಗ್‌ದಾಗ ಅದಾವಲ್ರಿ ಕೊಹ್ಲಿ ಅವರು. ಶುಭ್ಮನ್ ಗಿಲ್ ಔಟ್ ಆಗಿ ಹೋದ್ರಿ. ಔಟ್ ಆದ ಬಳಿಕ ಅಂದ್ರೆ ಸ್ವಲ್ಪ ಶತಕ ಅಂದ್ರೆ 4 ರನ್ ಇದ್ರು ಹಾಫ್ ಸೆಂಚುರಿ ಮಾಡ್ಕೊಳಕ ಅನ್ನೋದ್ರೊಳಗಾಗಿ ಅವ್ರು ಔಟ್ ಆದ್ರ. ಔಟ್ ಆದ ಬಳಿಕ ಬಂದವ್ರು ಯಾರಂದ್ರ ಶ್ರೇಯಸ್ ಅಯ್ಯರ್. ಶ್ರೇಯಸ್ ಅವರು ಮತ್ತು ವಿರಾಟ್ ಕೊಹ್ಲಿ ಅವರು ಮತ್ ಪಾರ್ಟ್ನರ್‌ಶಿಪ್ ಚಲೋ ಆತ್ರಿ. ಚಲೋ ಹೊಂಟಿತ್ ಮ್ಯಾಚ್ ಆಡಾಕತ್ತಿದ್ರು ಅನ್ನೋದ್ರೊಳಗಾಗಿ ಶ್ರೇಯಸ್ ಅಯ್ಯರ್ ಅವ್ರದ್ದು ಹಾಫ್ ಸೆಂಚುರಿನೂ ಆತು. ಈ ಕಡೆ ನಮ್ಮ ಕೊಹ್ಲಿ ಅವ್ರ ಹಾಫ್ ಸೆಂಚುರಿನೂ ಆಗಿತ್ರಿ. ಶ್ರೇಯಸ್ ಅಯ್ಯರ್ ಅವರು ಔಟ್ ಆದ್ರಿ. ಶ್ರೇಯಸ್ ಅಯ್ಯರ್ ಔಟ್ ಆದ್ರು. ಔಟ್ ಆಗಾನ ಮುಂದ್ ಬಂದಿದ್ದಂದ್ರ ಆ ಶ್ರೇಯಸ್ ಅಯ್ಯರ್ ಔಟ್ ಆಗೋದ್ರೊಳಗಾಗಿ ನಮ್ಮ ಕೊಹ್ಲಿ ಅವರು ಒಂದು ಸೆಂಚುರಿ ಸನಿಕ್ ಬಂದಿದ್ರಿ. ಶ್ರೇಯಸ್ ಅಯ್ಯರ್ ಅವರು ಔಟ್ ಆಗೋದ್ರೊಳಗಾಗಿ ನಮ್ಗೆಲ್ಲ ಏನ್ ಗೊತ್ತಾಗಿತ್ತಪ್ಪ ಅಂದ್ರೆ ಇಂಡಿಯಾ ಮ್ಯಾಚ್ ಗೆಲ್ತೈತಿ. ಇನ್ ಎಲ್ಲಾರ ಮೈಂಡ್‌ನಾಗ ಏನ್ ಓಡಾಕತ್ತಿತ್ತಪ್ಪ ಅಂದ್ರ ನಮ್ಮ ಕೊಹ್ಲಿ ಅವರು ಸೆಂಚುರಿ ಆಕ್ಕೈತೋ ಇಲ್ಲೋ ಇಟ್ಟ ಓಡಾಡಕತ್ತೈತ್ರಿ ಎಲ್ಲಾರ ಮೈಂಡ್‌ದಾಗ. ಶ್ರೇಯಸ್ ಅಯ್ಯರ್ ಅವರು ಔಟ್ ಆದ ಬಳಿಕ ಬಂದಿದ್ದ ಯಾರಪ್ಪಾ ಅಂದ್ರ ನಮ್ಮ ಹಾರ್ದಿಕ್ ಪಾಂಡ್ಯ ರೀ. ಮೊದ್ಲ ಹಾರ್ದಿಕ್ ಪಾಂಡ್ಯ ರೀ. ಅವ ನ್ಯಾಚುರಲ್ ಗೇಮ್ ರೀ. ಹೊಡಿ ಬಡಿ ಆಟನ ಆಡ್ಲಿ ಬ್ಯಾಡ ಅಂದಿದ್ದಿಲ್ಲ. ಆಡ್ಲಿ ಅವ್ರ ನ್ಯಾಚುರಲ್ ಗೇಮ್ ಐತಿ ಅದ ಆಡ್ವಾರಕ. ಆದ್ರೆ ಇಲ್ಲಿ ಏನಪ್ಪಾ ಅಂದ್ರ ರನ್‌ಗಳು ಕಡಿಮೆ ಇದ್ದುರಿ. ನಮ್ಮ ಕೊಹ್ಲಿ ಅವರು ಸೆಂಚುರಿ ಮಾಡ್ಕೋಬೇಕಾಗಿತ್ತು ಅದನ್ನ. ಅದ್ರ ಸಂಬಂಧ ಹಾರ್ದಿಕ್ ಪಾಂಡ್ಯನ್ ಏನ್ ಎಲ್ಲಾರು ಫೀಲ್ಡ್‌ದಾಗ ಬ್ಯಾಟಿಂಗ್ ಆಡಾಕ್ ಬಂದಿದ್ದ ಏನ್ ನೋಡ್ರಿ ಮುಂಚಿನ ಎಲ್ಲರೂ ಒಂದ್ಸಲ ಶಾಕ್ ಆದ್ರಿ. ಶಾಕ್ ಎದಕ್ ಆದ್ರಪ್ಪ ಅಂದ್ರ ಬ್ಯಾಟಿಂಗ್ ಬಂದಿದ್ದಕ್ಕೆ ಏನ್ ಶಾಕ್ ಆಗಿಲ್ಲ. ಅಲ್ಲಿ ಹಾರ್ದಿಕ್ ಪಾಂಡ್ಯ ಹಿಂದೊಮ್ಮೆ ರಗಡ್ ಸಲ ಮಾಡ್ಯಾರ ಒಂದ್ 2, 3 ಸಲ. ಯಾರೋ ಬ್ಯಾಟಿಂಗ್ ಆಡುವಾಗ ಅವ್ರ ಹಾಫ್ ಸೆಂಚುರಿಗೆ ಒಂದ್ 2 ರನ್ ಕೊಳಿಮಿರ್ತಾವ. ಅವಾಗ ಇವರ ಒಂದ್ 6 ಪೂರ ಹೊಡೆದ ಅದ ಮ್ಯಾಚ್ ವಿನ್ ಮಾಡ್ಕೊಂಡ್ ಬಂದಾರಿ. ಇದ ಕಾರಣಕ್ಕಾಗಿ ವಿರಾಟ್ ಕೊಹ್ಲಿ ಫ್ಯಾನ್ಸ್‌ಗಳಿಗೆ ಒಂದು ಟೆನ್ಷನ್ ಶುರು ಆತ್ರಿ. ಹಾ, ಮ್ಯಾಚನ್ನ ಗೆಲ್ತೀವಿ. ಇನ್ ಮ್ಯಾಗ ನಮ್ ಕೊಹ್ಲಿ ಅವ್ರ ಸೆಂಚುರಿ ಆಕ್ಕೈತೋ ಇಲ್ಲೋ ಅನ್ನೋದು ಎಲ್ಲರಿಗೂ ಶುರು ಆಗಿತ್ರಿ. ಆ ಬಂದಿದ್ದ ಹಾರ್ದಿಕ್ ಪಾಂಡ್ಯನು ಸುಮ್ ಇರ್ಬೇಕ್ರ್ಯಾ. ಬಂದಾನ ಪೂರ ಹೊಡದ್ರಿ ಒಂದು. 4 ಹೊಡೆದ ಇನ್ನೇನ್ ಮಾಡ್ಬೇಕು? ಈ ಅವನು ನ್ಯಾಚುರಲ್ ಗೇಮರ್ ಹೆಂಗದ? ಅವ್ರು ಆಡವ್ರ. ಆಯ್ತಪ್ಪ ಹೊಡೆದ 4 ಹೊಡೆದ. ಆಮೇಲೆ 2 ರನ್ ಓಡಿ ತೆಗದ. ಎಲ್ಲರಿಗೂ ಹಂಗ ಈ ಕಡೆ ಕೊಹ್ಲಿ ಸೆಂಚುರಿ ಕಾಯ್ಕೋತ ಕೂತಿದ್ದ ಫ್ಯಾನ್ಸ್‌ಗಳಿಗೆ ಒಂದ್ ಟೆನ್ಷನ್ ಹಂಗ ಚಲೋ ಐತ್ರಿ. ಇನ್ ಹಾರ್ದಿಕ್ ಪಾಂಡ್ಯ ಇವ ಸೆಂಚುರಿ ಮಾಡಾಕ್ ಕೊಡಂಗಿಲ್ಲ. ಎಲ್ಲಾ ಹೊಡೆದ್ರನ್ ಬಿಡ್ತಾನಂತ ಅವ್ರು ಮಾಡ್ಕೊಂಡಿದ್ರು. ಹಂಗ ಆಕಿತ್ರಿ ಅದ. ಅವ್ರು ಅಕಸ್ಮಾತ್ ಆಗಿ ಹಾರ್ದಿಕ್ ಪಾಂಡ್ಯ ಅವ್ರು ಕ್ರೀಸ್‌ನ್ಯಾಗ್ ಇದ್ದಿರಪ್ಪಾ ಅಂದ್ರ ಅದೇ ರೀತಿ ಕೊಹ್ಲಿ ಸೆಂಚುರಿ ಹಾಕಿದ್ದಿಲ್ರಿ. ನಾವ್ ನೋಡಾಕ್ ಸಿಗ್ತಿದ್ದಿಲ್ಲ. ಏನೋ ಏನ್ ದೇವ್ರ ಪುಣ್ಯನೋ ಏನೋ ಗೊತ್ತಿಲ್ಲ. ನಮ್ಮ ಹಾರ್ದಿಕ್ ಪಾಂಡ್ಯ ಅವರು ಔಟ್ ಆದ್ರಿ. ಔಟ್ ಆದ್ರಂದ್ರ ಹಿಂದ್ ಕೀಪರ್ ಕ್ಯಾಚ್ ಹಿಡ್ದ. ಕೀಪರ್ ಕ್ಯಾಚ್ ಹಿಡ್ದ. ನಾ ಕ್ಯಾಚ್ ಹಿಡ್ದೆನಪಾ ಕೈ ಎತ್ತಿದಾಗ ಎಲ್ಲರೂ ಶಾಂತ ಆದ್ರಿ ಫ್ಯಾನ್ಸ್‌ಗಳು. ಇನ್ನು ವಿರಾಟ್ ಕೊಹ್ಲಿ ಅವರ ಸೆಂಚುರಿ ಆಗ್ಬಹುದು ಅನ್ನಂಗ. ಮೊದಲ ಸಲ ಇರ್ಬೇಕು ನಮ್ಮ ಇಂಡಿಯಾ ಬ್ಯಾಟ್ಸ್‌ಮನ್ ಯಾವೋ ಒಬ್ಬ ಔಟ್ ಆದ ಬಳಿಕ ಎಲ್ಲಾ ಒಬ್ರು ಫ್ಯಾನ್ಸ್ ಏನಿದಾರಲ್ಲ ಖುಷಿ ಪಟ್ಟಿದ್ದನ್ಕ ಒಂದ್ ಸಲ ಇರ್ಬೇಕು. ಹಾರ್ದಿಕ್ ಪಾಂಡ್ಯ ಔಟ್ ಆದ ಬಳಿಕ ನಾವು ಕ್ರಿಕೆಟ್ ನೋಡಾತಿದ್ದೀವ್ರಿ. ನಾವು ಹಾರ್ದಿಕ್ ಪಾಂಡ್ಯ ಹೋದ ಬಳಿಕ ನಮ್ಮ ಇಂಡಿಯಾ ಬ್ಯಾಟ್ಸ್‌ಮನ್ ಔಟ್ ಆದ್ರೆ ಏನ್ ಖುಷಿ ಪಡಬಾರ್ದ. ಆದ್ರೂ ಖುಷಿ ಆತ್ರಿ. ಇನ್ ನಮ್ಮ ವಿರಾಟ್ ಕೊಹ್ಲಿ ಸೆಂಚುರಿ ಮಾಡಾಕ್ ಅವಕಾಶ ಸಿಕ್ತು. ಆಮೇಲೆ ಬಂದಿದ್ದ್ ಯಾರಪ್ಪಾ ಅಂದ್ರ ಅಕ್ಷರ್ ಪಟೇಲ್.
ಈ ಕಡೆ ಹಾರ್ದಿಕ್ ಪಾಂಡ್ಯ ಅವರು ಹಾದ್ರ ಅನ್ನೋದ್ರೊಳಗಾಗಿ ಅಕ್ಷರ್ ಪಟೇಲ್ ಬಂದ್ರಿ ಆಡಾಕತ್ತಿದ್ರು. ಹಾರ್ದಿಕ್ ಪಾಂಡ್ಯ ಅವರು ಇನ್ನ ಒಂದ್ ಅವರಿಂದ ಒಂದ್ ಸೆಂಚುರಿ ಮಿಸ್ ಆಗ್ತಿತ್ತು ಅನ್ಕೊಂಡಿರೋ ನಾವು, ಆ ಪಾಕಿಸ್ತಾನ ಬಾಲರ್‌ಗಳು ವೈಡ ಒಗ್ಯಾಕತ್ರಿ ಅವ್ರು. ಅಲ್ಲೇ 2 ರನ್ ಕಡಿಮೆ ಹಾಕೋತ್ ಬಂದುರಿ. ನೀನ್ ಲಾಸ್ಟ್‌ಕ್ ಬಂದ್ ಬಳಕ ಹಂಗ ನಮ್ಮ ಇದ್ರೊಳಗ ಅಕ್ಷರ್ ಪಟೇಲ್ ಅವ್ರನ್ನ ಸ್ವಲ್ಪ ನೆನಪು ಮಾಡ್ಕೋಬೇಕಪ್ಪಾ ಅಂದ್ರ, ಹಿಂದೊಂದ ಹೊಡ್ಯಾಕ್ ಹೋದ್ರಿ, ವೈಡ್ ಹೋಗಿತ್ತು. 1 ರನ್ ಓಡಿರು. ಬಾಲ ಪೂರ್ತಿ ಬೌಂಡರಿ ಹೋಗೈತ್ರಿ. ಆರಾಮ್ 2 ರನ್ ಹಾಕಿದ್ದು. ಆದ್ರ ಅಲ್ಲಿ ರನ್ ತೆಗಿಲಿಲ್ರಿ ಅವ್ರು ಅಕ್ಷರ್ ಪಟೇಲ್ ಅವ್ರು. ಸಿಂಗಲ್ ತಕ್ಕೊಂಡ್ರು. ಸಿಂಗಲ್ ತಕ್ಕೊಂಡ ವಿರಾಟ್ ಕೊಹ್ಲಿ ಅವ್ರಿಗೆ ಸ್ಟ್ರೈಕ್ ಕೊಟ್ರು. ಇಂಥದ್ ಮೆಚ್ಬೇಕ್ರಿ. ಹಂಗ ವಿರಾಟ್ ಕೊಹ್ಲಿ ಅವ್ರು ಎದಕ್ಕ ಡಬಲ್ ತೆಗಿಬೋದಾಗಿತ್ತು ಅಂತ ಅನ್ನಕತ್ತಿದ್ರು. ದೊಡ್ಡ ಪ್ಲೇಯರ್ ಆಕಾರ್ರಿ. ಹೌದಪ್ಪಾ ನಾ ಶತಕ್ ಮಾಡ್ಕೋತನು. ಸ್ವಲ್ಪ ನನಗೆ ಬ್ಯಾಟಿಂಗ್ ಕೊಡತ್ ಹಿಂಗ್ ಅನ್ನಕ್ ಬರುದಿಲ್ಲ. ಹೋತ್ರಿ ಮ್ಯಾಚ್. ಲಾಸ್ಟ್ ನಮ್ಮ ಕೊಹ್ಲಿ ಅವ್ರಿಗೆ 4 ರನ್ ಬೇಕಾಗ್ಯಾವ್ರಿ. ಭಾರತ್ ಗೆಲ್ಲಾಕ 2 ರನ್ ರೀ. ಸ್ಟ್ರೈಕಿಗೆ ವಿರಾಟ್ ಕೊಹ್ಲಿ ಅವರು ಮುಂದ್ ಬಂದ್ ಹೊಡೆದ್ರು ನೋಡ್ರಿ ಒಂದು ಪವರ್. ಅಕಸ್ಮಾತಾಗಿ ಎಲ್ರಿ ಅವ್ರ ಪಾಕ್ ಬೌಲರ್‌ಗಳು ಒಂದ್ ನೋ ಬಾಲ ವೈಡ ಹಿಂಗೇನ್ರ ಉಗಿದಿದ್ರ ನಮ್ ಕೊಹ್ಲಿ ಸೆಂಚುರಿ ಅಟ್ಟ ಕುಂದಿರ್ತಿತ್ರಿ. ಲಾಸ್ಟ್ ಬಾಲ್‌ಗೆ ಒಂದು 4 ಏನ್ ಹೊಡೆದ್ರು, ಕೊಹ್ಲಿ ಅವ್ರ ಶತಕೂ ಪೂರ್ತಿ ಆತು. ಈ ಕಡೆ ನಮ್ ಇಂಡಿಯಾ ಮ್ಯಾಚನ್ನು ಗೆಲ್ತು. ಟೀಮ್ ಗೆಲ್ಲೋದು ಇಂಪಾರ್ಟೆಂಟ್ ಅಲ್ಲ ಇವ್ರಿಗೆ. ಬರೇ ತಮ್ಮ ಶತಕ ಗೆಲ್ಲೋದು ಇಂಪಾರ್ಟೆಂಟ್. ಹಿಂಗೂ ಕೆಲವ್ರು ಮಾತಾಡ್ತಾರೆ. ನೋಡು ಅಂದ್ರೆ ಯಾವ ರೀತಿ ಇರ್ತಪ್ಪಾ ಅಂದ್ರ, ಈಗೇನೋ ನೀವು ಬಾಲ್ ರಗಡದಾವ್ರಣ್ಣ. ಬಾಲು ರಗಡದಾವು, ವಿಕೆಟ್ ರಗಡದಾವು. ಅದ್ರೊಳಗ ಎಷ್ಟೋ 10ರಿಂದ 1 ರನ್ ಹಿಡಿದ 90 ರನ್ ತನ ಬಂದಿದ್ರಂದ್ರ, ಏನ್ ಶತಕ ಒಂದ್ 2 ಬಾಲ್ ತಿಂದ ಒಂದ್ ಶತಕ ಮಾಡಿದ್ರ ಆಗೋದೇನತ್ರಿ ಲಾಸ? ಹೌದಪ್ಪಾ ನಮ್ಗ ಬ್ಯಾಟಿಂಗ್ ಸೋಲ್ತೈತಿ ಅನ್ನಂಗೈತ್ರ್ಯಾ? ಏನಿಲ್ಲಲ್ಲ. ಬಾಲು ರಗಡದಾವ್ರಿ, ವಿಕೆಟ್ ರಗಡದಾವ್. ಆರಾಮ್ ಆಡ್ಬೋದ್ರಿ. ಮ್ಯಾಚ್ ಗೆದ್ರು. ಈ ಕಡೆ ಇಂಡಿಯಾಕ್ ಗೆದ್ದಿದ್ದು ಖುಷಿ ಇತ್ತು. ಈ ಕಡೆ ಹಂಗ ನಮ್ಮ ವಿರಾಟ್ ಕೊಹ್ಲಿ ಅವ್ರು ಸೆಂಚುರಿ ಮಾಡಿದ್ದು ಖುಷಿ. ಇಂಥ ಮ್ಯಾಚ್‌ಗಳನ್ನ ನೋಡ್ಬೇಕ್ರಿ. ದೋಸ್ತರು ಕೂಡ ಕೂಡಿ ಇಂಥವ್ ನೋಡ್ರಂದ್ರ ಆ ಒಂದ್ ಮ್ಯಾಚಿಗೆ ಒಂದು ಕಲಾನ ಬ್ಯಾರೆ ಇರ್ತೈತ್ರಿ. ಪಾಕಿಸ್ತಾನ ಕೂಡ ಗೆಲ್ಬೇಕಾಗಿತ್ತು. ನಮ್ಮ ಟೀಮ್ ಇಂಡಿಯಾ ಗೆದ್ದತ್ರಿ. ಮತ್ತ್ ಹಂಗ ಆ ಜಾಗದಾಗ ವಿರಾಟ್ ಕೊಹ್ಲಿ ಅಷ್ಟ ಅಲ್ದ ಬೇರೆ ಯಾವ ಬ್ಯಾಟ್ಸ್ಮನ್ನು ಅಟ್ಟ ಒಂದ್ 2 ರನ್ ಬೇಕಾಗಿದ್ದು ಅಂದ್ರನು ಕೊಡ್ಬೋದ್ರಿ. ಅದ್ರ ಮುಂದೆ ಯಾವ ನಾನ್ ಸ್ಟ್ರೈಕ್ ಇರ್ತಾನ್ರಲ್ಲ ಅದ್ ಸ್ವಲ್ಪ ಅವಕಾಶ ಮಾಡಿ ಕೊಡ್ಬೋದ್ರಿ. ಅದ್ರೊಳಗೇನ್ ತಪ್ಪಿಲ್ಲ. ಅಕಸ್ಮಾತ್‌ಪ ಹೌದು ನಮ್ಮ ಒಂದ್ ಮ್ಯಾಚ್ ಸೋಲಾಕತ್ತೈತಿ. ಇನ್ನು ಅವ್ನ್ ಸಿಂಗಲ್ ತೆಗೆದು ಕೊಟ್ರಂದ್ರ ನಮ್ ಮ್ಯಾಚ್ ನಾವು ಸೋಲ್ಬಹುದು ಅನ್ನುವಂಗಿದ್ರ ಹೊಡಿಲಿ. ರಗಡ್ ಬಾಲ, ರಗಡ್ ರನ್ ತುಸುನರಿ, ರಗಡ್ ಬಾಲ್ ಇದ್ದು ಅದ್ನೆಲ್ಲಾ ಬಿಟ್ಟ ಶತಕ ಮಾಡ್ಕೊಡ್ಬೋದ್ರಿ ಅತ್ ಹೇಳ್ಕೋತ ಒಟ್ ಮ್ಯಾಚ್ ಗೆದ್ದಾರ್ರಿ. ಏನ್ ತಲಿ ಕೆಡ್ಸ್ಕೊಳಲ್ಲ ಮ್ಯಾಚ್ ಗೆದ್ದಾರು. ಏನ್ ಇದಿಲ್ಲ. ಇನ್ನ ಮುಂದಿನ ಮ್ಯಾಚ್ ಇದಾವ್ರಿನ. ನ್ಯೂಜಿಲೆಂಡ್ ಕೂಡ ಒಂದ್ 2ನೇ ತಾರೀಖ್ ಐತ್ರಿ. ಇದು ಅದನ್ನೇನ್ ಗೆದ್ರನು ಅಷ್ಟೈತಿ. ಬಿಟ್ರು ಅಷ್ಟೇ ಅಂದ್ರೆ ಟೇಬಲ್ 1 2 ಇಟ್ರೊಳಗ ಏನಾಗ್ಬೋದು ಅಂತ ಹೇಳ್ಕೊತ, ಇನ್ ಮ್ಯಾಗ ಅಂದ್ರೆ ಇಂಥ ಮ್ಯಾಚ್‌ಗಳು ಮತ್ತ್ ಅದು ಅಂದ್ರ ನೋಡೋಣ್ರಿ. ಅದ್ರದ್ದು ಏನ್ರಿ ಮಾತಾಡೋದಿದ್ರ ಮಾತಾಡಕ್ ಬರ್ತೈತಿ. ಇನ್ನೇನೈತ್ಲ ಚಾಂಪಿಯನ್ ಟ್ರೋಫಿ ಒಂದ್ ಸೆಮಿಫೈನಲ್ ಆಕೈತ್ರಿ. ಲಾಸ್ಟ್ ಒಂದ್ ಫೈನಲ್. ಈ ಮ್ಯಾಚ್ ಫೈನಲ್ ಮ್ಯಾಚ್‌ಗಳನ್ನ 2 ಥ್ರೂ ಗೆಲ್ಬೇಕು. ನಾವು ಚಾಂಪಿಯನ್ ಆಗ್ಬೇಕಂದ್ರ. ಮತ್ತ್ ಇಂತ ಒಂದು ತುರುಸಿನ ಮ್ಯಾಚ್ ಇತ್ತಂದ್ರ ನೋಡೋಣ್ರಿ ಅದ್ರ ಬಗ್ಗೆ ಏನ್ರ ಮಾತಾಡಕ್ ಸಿಗುನು. ಹಂಗ ಈಗ ಯಾರು ವಿಡಿಯೋ ನೋಡಾಕತ್ತಾರಲ್ಲ ಅವ್ರು ಲೈಕ್ ಮಾಡ್ಕೋರಿ, ಶೇರ್ ಮಾಡ್ಕೋರಿ, ಸಬ್ಸ್ಕ್ರೈಬ್ ಮಾಡ್ಕೋರಿ. ಹಂಗ ಎಲ್ಲರಿಗೂ ಮುಂದಿನ ಮ್ಯಾಚ್ ತನ ನಮಸ್ಕಾರ.